ಏನು ನಿನ್ನೆ ರಾತ್ರಿ 3:30 ಸಮಯದಲ್ಲಿ ಶಿಕಾರಿಪುರ ಮತ್ತು ಅನಂತಪುರದ ಮಧ್ಯೆ ಆಲೂರು ಅಲ್ಲಿ ಏನು ಇನ್ಸಿಡೆಂಟ್ ಆಗಿದೆ, ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಮತಾಂಧದ ಮುಸಲ್ಮಾನರು ಗೋಹಂತಕರು ಗೋಕಳ್ಳ ಸಾಗಾಣಿಕೆ ಮಾಡ್ತಿದ್ದಂಥವರು ಹಲ್ಲೆ ಮಾಡಿದ್ದಾರೆ. ನಾನು ಹೇಳಕ್ ಇಷ್ಟಪಡೋದೇನೆಂದ್ರೆ, ಇಡೀ ಕರ್ನಾಟಕದೊಳಗೆ ದಿನನಿತ್ಯ ಗ್ರಾಮಗಳಲ್ಲಿ ಗೋಕಳ್ಳ ಸಾಗಾಣಿಕೆ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಆದ್ರೂ ಈ ರಾಜ್ಯ ಸರ್ಕಾರ ಇದನ್ನ ಯಾವ್ದನ್ನು ಗಮನಕ್ಕೆ ತಗೊಂತಾನೆ ಇಲ್ಲ. ಕಳ್ತನ ಮಾಡೋರು ಮಾಡ್ತಾನೆ ಇದ್ದಾರೆ, ಗೋಹತ್ಯೆ ಮಾಡೋರು ಮಾಡ್ತಾನೆ ಇದ್ದಾರೆ, ಗೋಮಾಂಸ ಮಾರೋರು ಮಾಡ್ತಾನೆ ಇದ್ದಾರೆ, ಎಲ್ಲದೂ ನಡೀತಾ ಇದೆ. ನಿನ್ನೆ ದಿನ ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪ್ಪ ಗ್ರಾಮದ ಸುತ್ತಮುತ್ತಲೇ ಬೀಡಾಡಿ ಹಸುಗಳನ್ನ ಕಳ್ತನ ಮಾಡುವಂಥದ್ದು ಒಂದು ಶಿಕಾರಿಪುರದ ಒಂದು ತಂಡ ಇಲ್ಲಿಂದ ಹೊಸನಗರಕ್ಕೆ ಹೋಗಿ ಹಸುಗಳನ್ನು ಕದೀತಾರೆ. ಕದ್ದಿ ಬರ್ಬೇಕಾದ್ರೆ ಆ ಗ್ರಾಮಸ್ಥರು ನಮ್ಮ ಬಜರಂಗ ದಳದ ಕಾರ್ಯಕರ್ತರಿಗೆ ತಿಳಿಸ್ತಾರೆ. ಬಜರಂಗ ದಳದ ಕಾರ್ಯಕರ್ತರಿಗೆ ತಿಳಿಸಿದ ನಂತರ ನಮ್ಮ ಕಾರ್ಯಕರ್ತರು ಅಲ್ಲಿನ ತಡಿಬೇಕು ಅಂತೇಳಿ ಅಂತ ತಕ್ಷಣಕ್ಕೆ 112 ಫೋನ್ ಮಾಡ್ತಾರೆ. 112 ಫೋನ್ ಆದ ನಂತರ ಅಲ್ಲಿ 112 ಬರೋದು ಡಿಲೇ ಆಗತ್ತೆ. ಡಿಲೇ ಆದ ಸಂದರ್ಭದಲ್ಲಿ ನಮ್ಮ ಹುಡುಗರು ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ನಾವು ಅಡ್ಡ ಹಾಕಿಲ್ಲ, ಮತ್ತೆ ಇದನ್ನ ಪೊಲೀಸ್ ಇಲಾಖೆ ಗಮನಿಸ್ಬೇಕು. ನಾವು ಅಡ್ಡ ಹಾಕಿಲ್ಲ, ಇನ್ನು ಪೊಲೀಸ್ ಬರುತ್ತೆ ಅಂತೇಳಿ ಅಂತ ನಾವು ಅದನ್ನ ಮುಂದೆನೆ ಅವ್ರ ಹಿಂದೆನೆ ಬಂದಿದೀವಿ. ಅನಂತಪುರದ ಹತ್ರ ಬಂದಾದ್ಮೇಲೆ ಅಲ್ಲಿ ಹಸು ರೋಡ್ ಮೇಲೆ ಮನಗಿದಂತ ಹಸು ಮೇಲೂ ಹತ್ತಿಸ್ಕೊಂಡು ಹೋಗಿದ್ದಾನೆ ಅವನು. ಆಮೇಲೆ ಅಲ್ಲಿ ಪೊಲೀಸ್ ಹಾಕಿದಂತ ಬ್ಯಾರಿಕೇಡಿಗೆ ಗುತ್ಕೊಂಡು ಹೋಗಿದ್ದಾನೆ. ಆಮೇಲೆ ಒಂದು 800 ಕಾರಿಗೆ ಗುತ್ಕೊಂಡು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ಅನಂತಪುರ ಪೊಲೀಸ್ನವ್ರು ತಣ್ಣಗೆ ಮನಗಿದ್ದಾರೆ. ಅದಾದ ನಂತರ ಅಲ್ಲಿಂದ ಮತ್ತೂ ಪೊಲೀಸ್ ಬಂದೇ ಬರುತ್ತೆ, ಮತ್ತು 112 ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ, ಕನೆಕ್ಟ್ ಆಗಿಲ್ಲ. ಅಲ್ಲಿಂದ ಶಿಕಾರಿಪುರ ರೋಡ್ವರೆಗೂ ಅರ್ಧದ ರೋಡ್ವರೆಗೂ ಬಂದಿದ್ದಾರೆ. ಆದ್ರೆ ಆ ಸಾಬ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮತಾಂಧ್ರು ಶಿಕಾರಿಪುರದಲ್ಲಿರುವಂತಹ ಅವ್ರದ್ದು ಬೆಟಾಲಿಯನಿಗೆ ಫೋನ್ ಮಾಡಿದ್ದಾರೆ. ಬೆಟಾಲಿಯನಿಗೆ ಫೋನ್ ಮಾಡಿ ಅವ್ರು 2 ಗಾಡಿ ಒಳಗಡೆ 6-7 ಗಾಡಿ, ಒಂದೊಂದು ಗಾಡಿಲಿ 6-7 ಜನ ಬಂದಿದ್ದಾರೆ. ಎಲ್ಲರ ಕೈಲೂ ಮಚ್ಚು. ನಮ್ಮ ಕಾರ್ಯಕರ್ತರು ದಿಗ್ಲಗ್ದೋಗ್ಬಿಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಇದ್ದಿದ್ದು 3 ಜನ. ಪೊಲೀಸ್ ಬರ್ಬೇಕಲ್ಲ, ಪೊಲೀಸ್ ಬರಲೇ ಇಲ್ಲ. ಬಂದಾನೆ ಏಕಾಏಕಿ ನಮ್ಮ ಗಾಡಿಗೆ ಗುದ್ದಿ ಇವ್ರನ್ನೆಲ್ಲ ಅಲ್ಲೇ ಸ್ಟಾಪ್ ಆಗೋ ರೀತಿಯಲ್ಲಿ ಮಾಡಿ ಹಿಂದೆ ಒಂದು ಗಾಡಿ ಮುಂದೆ ಒಂದು ಗಾಡಿ ಎರಡೂ ಜಾಮ್ ಮಾಡಿಬಿಟ್ಟಿದ್ದಾರೆ. ಬಂದಾನೆ ಏಕಾಏಕಿ ಮಚ್ಚನ ತಂದಂತನು ಉಲ್ಟಾ ಬ್ಯಾಟಲ್ಲಿ ನಮ್ಮ ಚಂದ್ರಶೇಖರನಿಗೆ ಬೆನ್ನಿಗೆ ಕಾಲಿಗೆ ಎಲ್ಲ ಹೊಡೆದಿದ್ದಾನೆ. ಹೊಡೆದಾದ ನಂತರ ನಮ್ಮ ಅಭಿ ಮತ್ತು ಕಿರಣ ಇವರೆಲ್ಲರೂ ಸೇರಿ ಅವನ ಚಂದ್ರನ ಸೇಫ್ ಮಾಡಿ ಆ ಗದ್ದೆ ಒಳಗೆ, ನೀವು ಯೋಚನೆ ಮಾಡಿ, 3/4 ಕಿಲೋಮೀಟರ್ ಓಡೋಗಿದ್ದಾರೆ. ಕಾಡೊಳಗಡೆ 3/4 ಕಿಲೋಮೀಟರ್ ಓಡೋಗಿ ಅವ್ರು ಔತ್ಕೋಬೇಕು. ಇಲ್ಲಿದ್ದಂತ 12-13 ಜನ ಸಾಬ್ರು ಅವ್ರ ಮೇಲೆ ಇದ್ದ ಸಿಟ್ಟನ್ನ ಕಾರಿನ ಮೇಲೆ ತೀರಿಸ್ಕೊಂಡಿದ್ದಾರೆ. ಕಾರ್ ಗ್ಲಾಸ್ ಹೊಡೆದಾಕಿದ್ದಾರೆ, ಇಡೀ ಕಾರೇ ಡ್ಯಾಮೇಜ್ ಆಗಿದೆ. ಅದು ಏನಕ್ಕೂ ಬರಲ್ಲ, ಆ ರೀತಿ ವಿಕೃತಿಯನ್ನ ಮಾಡಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆ ನಾವು ತಕ್ಷಣ SP ಅವ್ರಿಗೆ ಕರೆ ಮಾಡಿದೀವಿ. ಮಧ್ಯರಾತ್ರಿ 3 ಗಂಟೆ ಒಳಗಡೆ SP ಅವರು ಪಾಪ ತಕ್ಷಣ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. SP ಅವ್ರಿಗೆ ಫೋನ್ ಮಾಡಿ ತಕ್ಷಣ ಅಲ್ಲಿ ಇನ್ಸ್ಪೆಕ್ಟರ್ಗೆ ಹೇಳಿದ್ದಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಬಂದು ನಮ್ಮ ಕಾರ್ಯಕರ್ತರ ಲೊಕೇಶನ್ ಹಾಕಿದೀವಿ. ಅವ್ರು ಹೋಗಿ ಅವ್ರನ್ನ ಸೇಫ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಇದಕ್ಕಿಂತ ಮುಂಜಾಗ್ರತಾ ಕ್ರಮ ಬೇಕಲ್ಲ. ಅನಂತಪುರದೊಳಗಡೆ ಬೇರೆ ಬ್ಯಾರಿಕೇಡ್ ಹಾಕಿದೀರಾ, ಪೊಲೀಸ್ ಇಲ್ಲ. 112 ಫೋನ್ ಮಾಡಿದ್ರೆ ತಕ್ಷಣಕ್ಕೆ ಬರ್ತಾ ಇಲ್ಲ. ಆದ್ರೆ SP ಅವರು ಎಲ್ಲ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಗಮನಿಸ್ಬೇಕು. 112 ನೀನು ಬರಲ್ಲ ಅಂತ ಅಂದ್ರೆ, ಆಮೇಲೆ ಶಿಕಾರಿಪುರದೊಳಗಡೆ ಅಕ್ರಮವಾಗಿ ಗಲ್ಲಿ ಹಳ್ಳಿ ಒಳಗಡೆ ನೀವು ಗೋಮಾಂಸವನ್ನ ನೀವು ಬಹಳ ಫ್ರೀಯಾಗಿ ತಗೋಬಹುದಲ್ಲಿ. ಅಷ್ಟು ಮಟ್ಟಿಗೆ ಶಿಕಾರಿಪುರ ಹಾಳಾಗೋಗಿದೆ. ಶಿಕಾರಿಪುರದಿಂದನೇ ನಮಗಿರೋ ಮಾಹಿತಿ, ಶಿಕಾರಿಪುರದಿಂದನೇ ಉಡುಪಿ, ಕುಂದಾಪುರ, ನಮ್ಮ ಶಿವಮೊಗ್ಗ ಈ ಭಾಗಕ್ಕೆ ಗೋವುಗಳ ಸಾಗಾಣಿಕೆ ಅಲ್ಲ, ಗೋ ಮಾಂಸನೂ ರಫ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಕಠಿಣವಾದ ಕ್ರಮ ತಗೊಬೇಕು. ಮತ್ತೆ ಈಗ ನಿನ್ನೆ ಯಾರು ಹಲ್ಲೆ ಮಾಡಿದ್ದಾರೆ, ಅವ್ರ 12-13 ಜನ ಯಾರಿದ್ದಾರೆ ಅವರನ್ನೆಲ್ಲರನ್ನ ಅರೆಸ್ಟ್ ಮಾಡಬೇಕು. ಈಗ ನಾಮಕಾವಸ್ಥೆಗೆ ಯಾವ್ದೋ ಗಾಡಿನ ತಂದು ನಿಲ್ಸಿದೀವಿ, ಅದಾಗಲ್ಲ. ಸೂಕ್ತವಾದ ಗಾಡಿ ಬೇಕು. ಯಾಕೆಂದ್ರೆ ನಿಮ್ಮ ಹತ್ರ CC ಕ್ಯಾಮ್ರಾ ಇದೆ, ಇದು ಮಾಧ್ಯಮದೊಳಗೆ ಬರಬೇಕು. CC ಕ್ಯಾಮ್ರಾ ಪೊಲೀಸ್ ಹತ್ರನೂ ಇದೆ, ಅವರು ನಮಗೂ ತೋರಿಸಿದ್ದಾರೆ. ಬಂದಿದ್ದು ಇದೆ, ಹೋಗಿದ್ದು ಇದೆ. ಆದ್ರೆ ಗಾಡಿ ಮಾತ್ರ ಬೇರೆ ಬರ್ತಾ ಇದೆ. ನಾವು ಹೇಳ್ತಾ ಇದೀವಿ ಆ ಗಾಡಿ ಅಲ್ಲ ಅಂತ ಹೇಳ್ತಾ ಇದೀವಿ. ಅದೇ ಗಾಡಿ ಅಂತೇಳಿ ಅಂತ ವಾದ ಮಾಡಿ, ನಾವು ಆ ಗಾಡಿ ಅಲ್ಲ.
ಆದರೆ ನೀವು ಒರಿಜಿನಲ್ ಗಾಡಿನೇ ತರಬೇಕು, ಒರಿಜಿನಲ್ ಅಂತಕರನ್ನೇ ಕರ್ಕೊಬರ್ಬೇಕು, ಅವ್ರ ಮೇಲೆ ಸೂಕ್ತವಾದ ಕ್ರಮ ಆಗಬೇಕು. ಮತ್ತೆ ನಾವು ಇದನ್ನ ಶಿಕಾರಿಪುರಕ್ಕೆ ಹೊಸನಗರ, ರಿಪ್ಪನ್ಪೇಟೆ, ತೀರ್ಥಹಳ್ಳಿ, ಸಾಗರ, ಸೊರಬದಿಂದ ಶಿಕಾರಿಪುರಕ್ಕೆ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಉಗ್ರವಾದ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಯಾವತ್ತು ಅಂತೇಳಿ ಅಂತ ಮಾಧ್ಯಮದ ಮೂಲಕ ಅಂತ ತಿಳಿಸ್ತೀವಿ. ರಾಜೇಶ್ ಗೌಡ, ನಾನು ವಿಶ್ವ ಹಿಂದೂ ಪರಿಷತ್ತಿನ ಶಿವಮೊಗ್ಗ ವಿಭಾಗ ಕಾರ್ಯದರ್ಶಿ.